ನಮಸ್ತೆ. ಅಕ್ಷಯ ತೃತೀಯ ಅಂದ್ರೇ ತುಂಬ ಜನರಿಗೆ ವಿಶೇಷವಾದ ದಿನ. 2024ನೇ ವರ್ಷದಲ್ಲಿ ಅಕ್ಷಯ ತೃತೀಯ ಯಾವ ದಿನಾಂಕ ಮತ್ತು ತೃತೀಯ ತಿಥಿಯ ಸಮಯ, ಅದರ ಜೊತೆಗೆ ಪೂಜೆಗೆ ವಿಶೇಷವಾದ ಮುಹೂರ್ತ ಮತ್ತು ಬಂಗಾರವನ್ನು ಕೊಂಡುಕೊಳ್ಳಲು ವಿಶೇಷವಾದ ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. 2024ನೇ ವರ್ಷದ ಅಕ್ಷಯ ತೃತೀಯ ಮೇ 10, 2024 ಶುಕ್ರವಾರದಂದು ಅಕ್ಷಯ ತೃತೀಯ ಬಂದಿರೋದ್ರಿಂದ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಾರ ಶುಕ್ರವಾರ. ಅಕ್ಷಯ ತೃತೀಯ ಅಂದರೆ ತೃತೀಯ ತಿಥಿ ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋಣ. ತೃತೀಯ ಸಮಯ ಮೇ 10, 2024 ಬೆಳಗಿನ ಜಾವ 4:17 ಪ್ರಾರಂಭವಾಗಿ ಮೇ 11, 2024 ಶನಿವಾರದಂದು 2:50 ತೃತೀಯ ತಿಥಿ ಕೊನೆಗೊಳ್ಳುತ್ತೆ. ಅಕ್ಷಯ ತೃತೀಯದ ವಿಶೇಷ ಪೂಜೆಯನ್ನು ಮನೆಯಲ್ಲಿ ಮಾಡಲು ತುಂಬ ಶುಭ ಮುಹೂರ್ತವಾದ ಸಮಯ ನೋಡೋದಾದರೆ ಮೇ 10, 2024 ಶುಕ್ರವಾರದಂದು ಬೆಳಗಿನ ಜಾವ 5:56 12:16 ಪೂಜೆಯನ್ನು ಮಾಡಬಹುದು. ಅಕ್ಷಯ ತೃತೀಯದ ದಿನ ಬಂಗಾರವನ್ನು ಕೊಂಡ್ಕೊಳ್ಬೇಕು ಅನ್ನೋರಿಗೆ ಶುಭ ಮುಹೂರ್ತ ಸಮಯ ನೋಡೋದಾದರೆ ಮೇ 10ನೇ ತಾರೀಕು ಬೆಳಗಿನ ಮುಹೂರ್ತ ಅನ್ನೋದಾದರೆ ಬೆಳಗ್ಗೆ 4:17 5:56 ಶುಭ ಮುಹೂರ್ತವಿದೆ. ಅಕ್ಷಯ ತೃತೀಯದ ದಿನ ಬಂಗಾರದ ಅಂಗಡಿಗಳು ಹಗಲು ರಾತ್ರಿ ತೆಗೆದಿರುತ್ತೆ. ಈಗ ತಿಳಿಸುವಂತಹ ಶುಭ ಮುಹೂರ್ತ ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಅನುಕೂಲವಿರುತ್ತೋ ಆ ಸಮಯದಲ್ಲಿ ಬಂಗಾರವನ್ನು ಕೊಂಡುಕೊಳ್ಬೋದು. ಮೇ 11ನೇ ತಾರೀಕು ಬಂಗಾರವನ್ನು ಕೊಂಡುಕೊಳ್ಳುವ ಶುಭ ಮುಹೂರ್ತ ಸಮಯಗಳನ್ನು ಈಗ ನೋಡೋಣ. ಮೇ 11, 2024 ಶನಿವಾರದಂದು ಬೆಳಗ್ಗೆ 5:56 10:41 ಶುಭ ಮುಹೂರ್ತ ಸಮಯವಿದೆ. ಮಧ್ಯಾಹ್ನ 12:16 1:51 ಎರಡನೇ ಶುಭ ಮುಹೂರ್ತ ಸಮಯ. ಮೂರನೇ ಶುಭ ಮುಹೂರ್ತ ಸಮಯ ನೋಡೋದಾದರೆ 5:01 6:37 ನಾಲ್ಕನೇ ಶುಭ ಮುಹೂರ್ತ ಸಮಯ ರಾತ್ರಿ 9:26 10:51 ಬಂಗಾರವನ್ನು ಕೊಂಡುಕೊಳ್ಳಲು ಶುಭ ಮುಹೂರ್ತ ಸಮಯವಿದೆ. ಅಕ್ಷಯ ತೃತೀಯ ಅಂತ ಅಂದರೆ ಬಂಗಾರವನ್ನು ಕೊಂಡುಕೊಳ್ಳಲು ವಿಶೇಷವಾದ ದಿನ ಅನ್ನೋದು ತುಂಬ ತಪ್ಪು. ಅನ್ನದಾನಕ್ಕೆ ತುಂಬ ವಿಶೇಷವಾದ ದಿನ ಅಂದರೆ ಅಕ್ಷಯ ತೃತೀಯ. ಆದರೂ ಸಹ ನಿಮ್ಮ ಮನಸ್ಸಿನ ತೃಪ್ತಿಗಾಗಿ ಬೆಳ್ಳಿ ಅಥವಾ ಬಂಗಾರವನ್ನು ಮನೆಗೆ ತನ್ನಿ. ಅದಕ್ಕಿಂತ ವಿಶೇಷವಾದದ್ದು ಮನೆಗೆ ಅರಿಶಿನ ಕೊಂಬು ಅಥವಾ ಅರಿಶಿನ ಪುಡಿ, ಹಾಲು, ಮಲ್ಲಿಗೆ ಹೂವು, ಕಲ್ಲುಪ್ಪು ಈ ರೀತಿಯ ಮಹಾಲಕ್ಷ್ಮಿಯ ಅಂಶವಾದ ವಸ್ತುಗಳನ್ನು ಅಕ್ಷಯ ತೃತೀಯದ ದಿನ ಮನೆಗೆ ತರೋದು ತುಂಬ ವಿಶೇಷ. ಹಾಗಂತ ಸಾಲವಾಗಿ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಜೊತೆಗೆ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಲಕ್ಷ್ಮೀ ಕುಬೇರರ ಫೋಟೋ ಅಥವಾ ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು ಮನೆಯಲ್ಲಿರುವ ನಿಮ್ಮ ಬಂಗಾರ ಅಥವಾ ಬೆಳ್ಳಿ ಒಡವೆಗಳನ್ನು ಇಟ್ಟು ಪೂಜೆಯನ್ನು ಮಾಡಿ. ಪೂಜೆಗೆ ತುಂಬ ವಿಶೇಷವಾಗಿ ಮಲ್ಲಿಗೆ ಹೂವು ಮತ್ತು ತಾವರೆ ಹೂವು ಈ ಎರಡು ಹೂವುಗಳಲ್ಲಿ ಯಾವುದಾದ್ರೂ ಸಿಗೋ ಥರ ಇದ್ದರೆ ಖಂಡಿತ ಪೂಜೆಗಿಡಿ, ತುಂಬ ಒಳ್ಳೆಯದು. ಆ ದಿನ ತರುವಂತಹ ಅರಿಶಿನ ಪುಡಿ ಅಥವಾ ಕಲ್ಲುಪ್ಪು ಈ ವಸ್ತುಗಳನ್ನು ದೇವ್ರ ಮನೆಯಲ್ಲಿ ಪೂಜೆ ರೂಮಲ್ಲಿಟ್ಟು ನಂತರ ಅದನ್ನು ಅಡುಗೆಗೆ ಬಳಸಿ. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.